ನಾವಲ್ಲಿ ಆಫೀಸಲ್ಲಿ ಕೂತಿದ್ದೆವು. ಫಸ್ಟ್ ಇಯರ್ದವ್ರನ್ನ ಇಲ್ಲಿ ಕರೆದು ಸಣ್ಣದೊಂದು ಗಿಫ್ಟ್ ಕೊಟ್ಟು, ನಮ್ಮ ಹಾಗೆ ನೀವು ಈ ಗ್ರೌಂಡಲ್ಲಿ ಕಲೀರಿ, ನಲೀರಿ, ಬೆಳೀರಿ ಅಂತ ಅವರು ನಿಮಗೆ ವಿಶ್ ಮಾಡಿದ್ದಾರೆ. ಆಮೇಲೆ ಲ್ಯಾಬ್ ಇನಾಗ್ರೇಷನ್ ಆದಮೇಲೆ ಅಲ್ಲೊಂದು ಬ್ಯಾನರ್ನ ಬಿಡುಗಡೆ ಮಾಡಿದರು. ಅವಾಗ ನೀವೆಲ್ಲ ಎಷ್ಟು ಖುಷಿ ಪಡ್ತಿದ್ರಿ ಅಂದರೆ, ಅವರೆಲ್ಲ ಹೇಳ್ತಿದ್ರು, ನಿಮ್ಮ ಸರ್ ಮೈಕಲ್ಲಿ ಎಲ್ಲರೂ ಚಪ್ಪಾಳೆ ತಟ್ಟಿ ಅಂತ. ನೀವು ಒಂದು ಹೆಜ್ಜೆ ಮುಂದೆ ಹೋಗಿ ಕೇಕೆನೂ ಹೊಡೆದ್ರಿ. ಅವರೇನು ಹೇಳಿರಲಿಲ್ಲ ಕೇಕೆ ಹೊಡೀರಿ ಅಂತ. ಯೂಶ್ವಲಿ ಎಲ್ಲ ಕಡೆ ಹುಡುಗರು ಅಷ್ಟೇ ಕೇಕೆ ಹೊಡಿತಾರೆ, ಇಲ್ಲಿ ಹುಡುಗಿರೂ ಕೇಕೆ ಹೊಡೆದ್ರಿ. ಆಮೇಲೆ ಅಲ್ಲೊಂದು ಸ್ವಲ್ಪ ಜನ ಹುಡುಗರು ಕೈ ಒಳಗಡೆ ಕಲರ್ ಸ್ಮೋಕ್ಸ್ ಎಲ್ಲ ಹಿಡ್ಕೊಂಡು ಪಟಾಕಿ, ಅವ್ರು ಅಲ್ಲಿ ಪಟಾಕಿ ಹಾರಿಸ್ತಿದ್ರೆ ನಾವು ಹಿಂದೆ ಸರಿತಿದ್ವಿ. ಒಬ್ಬಂತೂ ಕೈಯಾಗನೇ ಹಿಡಿದಿದ್ದ ಸರಾನ್, ಪಟಾಕಿ ಸರಾನ್. ಭಾಳ ಖುಷಿಯಾಯಿತು. ಈ ಕಲರ್ಫುಲ್ ಮೊಮೆಂಟು, ಪಟಾಕಿ ಸೌಂಡು, ಮ್ಯೂಸಿಕ್ ವೇವ್ಸು ಬರೀ ಫಂಕ್ಷನ್ಗಷ್ಟೇ ಸೀಮಿತ ಆಗಬಾರ್ದು. ಅದು ಇಡೀ ವಿದ್ಯಾರ್ಥಿ ಜೀವನದೊಳಗಡೆ ಎಂಟರ್ ಆಗಬೇಕು. ಲಿಸನ್ ದೀಸ್ ವರ್ಡ್ಸ್ ಕೇರ್ಫುಲ್. ಆ ಕಲರ್ಫುಲ್ ಮೊಮೆಂಟ್ಸು, ಪಟಾಕಿ ಸೌಂಡ್ಸು, ಮ್ಯೂಸಿಕ್ ವೇವ್ಸು ಇದು ಫಂಕ್ಷನ್ಗಷ್ಟೇ ಸೀಮಿತ ಆದರೆ ನಾವು ಒಂದು ದಿನದ ಸ್ಟಾರ್ ಆಗ್ತೀವಿ. ಡೇ 1ಇಂದ 11th ಅವರ್ವರೆಗೆ ಸ್ಟೂಡೆಂಟ್ ಲೈಫಲ್ಲಿ ಇಂಥದ್ದನ್ನೆಲ್ಲ ನಾವು ಫುಲ್ಫಿಲ್ ಮಾಡಿಕೊಂಡ್ರೆ ಸ್ಟಾರ್ಸ್ ಬಂದು ನಮ್ಮ ಭುಜದ ಮೇಲೆ ಕೂತ್ಕೋತಾರೆ. ಒನ್ ಡೇ ಸ್ಟಾರ್ ಆಗೋದಕ್ಕೂ ಸ್ಟಾರ್ಸ್ ಬಂದು ನಮ್ಮ ಭುಜಾನ ಅಲಂಕಾರ ಮಾಡೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಒನ್ ಡೇ ಸ್ಟಾರ್ ಆದರೆ ನಮ್ಮನ್ನು ಸೊಸೈಟಿ ಮರೆತು ಬಿಡ್ತದೆ. ಸ್ಟಾರ್ಸೇ ಬಂದು ನಮ್ಮ ಭುಜದ ಮೇಲೆ ಕೂತ್ಕೊಂಡ್ರೆ ಸಮಾಜ ನಮ್ಮನ್ನು ಗೌರವಿಸ್ತದೆ. ಇಲ್ಲಿ ಕೂತಿದಾರಲ್ಲ PSI, ಅವರೇ ಈಗ ತಾನೇ ಹೇಳಿದ್ರು, 2017 ಅವ್ರದ್ದು PUC ಮುಗಿದಿದೆ. ನಿಮಗೂ ಅವ್ರಿಗೂ ಭಾಳ ಏನು ವಯಸ್ಸಿನೊಳಗೆ ಅಂತಿರಲಿಲ್ಲ, ಒಂದು ಅಂದಾಜು ಒಂದು 8-9 ವರ್ಷ ಅಷ್ಟೇ ವ್ಯತ್ಯಾಸ. PUC ಮುಗಿಸಿ 8-9 ವರ್ಷದೊಳಗಡೆ ಸ್ಟಾರ್ ಬಂದು ಭುಜದ ಮೇಲೆ ಕೂತಿದೆ ಅಂದರೆ, ಒಂದು ಸ್ಟಾರ್ ಇದೆ ಅವ್ರ ಭುಜದ ಮೇಲೆ, ನೀವು ಗಮನಿಸಿಲ್ಲ, ಪ್ರೊಫೆಷನರಿ. ಇನ್ನೊಂದು 6-7 ತಿಂಗಳಿಗೆ ಇನ್ನೊಂದು ಸ್ಟಾರ್ ಹಾಕ್ತಾರೆ, ಆಮೇಲೆ 5 ವರ್ಷ ಆದಮೇಲೆ ಇನ್ನೊಂದು ಸ್ಟಾರ್ ಹಾಕ್ತಾರೆ. ಒಂದೊಂದು ಸ್ಟಾರ್ ಬಂದು ಭುಜದ ಮೇಲೆ ಕೂತಾಗ ಅವ್ವಗೆ ಅಪ್ಪಗೆ ಏನು ಖುಷಿ ಆಗುತ್ತಲ್ಲ, ಅದು 1 ಕೋಟಿ ರೂಪಾಯಿ ಕೊಟ್ಟರು ಸಿಗೋದಿಲ್ಲ. ದಟ್ ಈಸ್ ವೈ ಐ ವಿಶ್ ಯು ಆಲ್ ದ ಬೆಸ್ಟ್. ಸ್ಟಾರ್ಶಿಪ್ ಅನ್ನೋದು ಸುಮ್ಮನೆ ಸಿಗಲ್ಲ. ಒನ್ ಡೇ ಸ್ಟಾರ್ ಆಗಬೇಡಿ, ಫುಲ್ ಲೈಫ್ ಸ್ಟಾರ್ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ನನಗೆ ಭಾಳ ಖುಷಿ ಆಯಿತು. ನಿಮ್ಮ ಕಾಲೇಜಿನ ಒಬ್ಬ ವಿದ್ಯಾರ್ಥಿ IIT ಸೂರತ್ ಕಲ್ನಲ್ಲಿ ಓದ್ತಾ ಇದ್ದಾರೆ ಅಂದರೆ ವಾಟ್ ಇಟ್ ಶೋಸ್ ಅಂದರೆ, ಏಕಲವ್ಯದೊಳಗಡೆ ಆಲ್ರೆಡಿ ಸ್ಟಾರ್ಸ್ ಇದ್ದಾವೆ ಅಂತಲೇ ಅರ್ಥ. ನಿಮಗೆ ಹೊರಗಡೆಯಿಂದ ಮಾದರಿ ಬೇಕಾಗಿಲ್ಲ. ಇದೇ ಕಾಲೇಜಿನ, ಇದೇ ಕ್ಲಾಸ್ ರೂಮ್ನ, ಇದೇ ಲೆಕ್ಚರ್ಸ್ ಪಾಠ ಕೇಳಿ ಒಬ್ಬ ಹುಡುಗ IIT ಕಲಿತಾ ಇದ್ದಾನೆ ಅಂದರೆ, JEE ಕ್ರ್ಯಾಕ್ ಮಾಡಿದ್ದಾನೆ ಅಂದರೆ ಸಮಥಿಂಗ್ ಸ್ಪೆಷಲ್ ಈಸ್ ದೇರ್ ಇನ್ ಏಕಲವ್ಯ ಅಂತಲೇ ಅರ್ಥ. ಮತ್ತು ಹೆಸರು ಹೆಂಗಿದೆ ನೋಡಿ, ನಿಮಗೆ ಗೊತ್ತಿಲ್ಲ, ಗಸ್ತಿ ಕಾಕ ಅವ್ರಿಗೆ ಏಕಲವ್ಯ ಹೆಸರು ಇಡಬೇಕು ಅಂತ ಯಾಕೆ ತಲೆಯಲ್ಲಿ ವಿಚಾರ ಬಂತು ಅಂತ ಗೊತ್ತಿಲ್ಲ. ಏಕಲವ್ಯ ಅಂದರೆ ಶ್ರದ್ಧೆಗೆ ಮತ್ತೊಂದು ಪ್ರತಿರೂಪ. ಬಿಡದ ಛಲದೊಂದಿಗೆ ಮುನ್ನುಗ್ಗೋದಕ್ಕೆ ಜಗತ್ತಿನಲ್ಲಿ ಶಾಶ್ವತವಾದ ಯಾವುದಾದ್ರೂ ಮಾದರಿ ಇದ್ದರೆ ಏಕಲವ್ಯ. ನಿಮಗೆ ಗೊತ್ತಿರಬಹುದು, ಇಡೀ ಪರಿಸ್ಥಿತಿ ಪ್ರತಿಕೂಲ ಇತ್ತು ಏಕಲವ್ಯನಿಗೆ. ನೋ ಒನ್ ವಾಸ್ ರೆಡಿ ಟು ಹೆಲ್ಪ್ ಏಕಲವ್ಯ. ಸ್ವತಃ ಗುರುಗಳು ಅಂದುಬಿಡ್ತಾರೆ, ಆಗಲ್ಲಪ್ಪ, ನಿನಗೆ ಕಲಿಸೋದಕ್ಕಾಗೋದಿಲ್ಲ, ನಾನು ಕಲಿಸೋ ಕ್ಯಾಟಗರಿನೇ ಬೇರೆ, ನೀನೇ ಬೇರೆ ಅಂತ ಅವ್ನು ರಿಜೆಕ್ಟ್ ಮಾಡ್ತಾನೆ. ಅವನೇನು ಸಾವುಕಾರ ಮಗ ಅಲ್ಲ, ಅವನ ಮನೆಯಲ್ಲೇನು ಎಲ್ಲ ಅನುಕೂಲ ಇರಲಿಲ್ಲ, ಆದರೆ ಸಾಧಿಸಬೇಕು ಅನ್ನೋ ಛಲ ಏಕಲವ್ಯನನ್ನು ಸೂರ್ಯ ಚಂದ್ರ ಇರೋವರೆಗೂ ಶಾಶ್ವತ ಮಾಡ್ತು. ಮುಂದಿದ್ದವರಿಗೆ ಬಾಣ ಬಿಡಬೇಕಾದ್ರೆ ಹೈರಾಣಾಗೋರು ನಾವು. ಎಲ್ಲೋ ಬೊಗಳೋ ನಾಯಿಗೆ ಇದ್ದಲ್ಲಿಂದ ಬಾಣ ಹೊಡಿತಿದ್ದ ಏಕಲವ್ಯ. ಗಪ್ ಚುಪ್ಪಾಗಬೇಕು ನಾಯಿಯೊಳಗೆ ಬಾಣ ಬಿದ್ದಿದ್ದನ್ನು ನೋಡಿ ಅರ್ಜುನನಿಗೆ ಅಸೂಯೆ ಆಗಿತ್ತು, ಅಷ್ಟು ಎತ್ತರಕ್ಕೆ ಏಕಲವ್ಯ ಬೆಳೆದಿದ್ದ. ದಟ್ ಈಸ್ ಅಚೀವ್ಮೆಂಟ್. ನಾನೆಲ್ಲೋ ಒಂದು ಕಡೆ ಸಮ್ವೇರ್ ಐ ರೇಡ್ ಇಟ್. ವಾಟ್ ಈಸ್ ಅಚೀವ್ಮೆಂಟ್ ಅಂದರೆ, ಗೆಟ್ ಔಟ್ ಅಂದವರು ಕಟ್ಔಟ್ ಹಾಕಿ ವೆಲ್ಕಮ್ ಮಾಡಬೇಕು, ಅದಕ್ಕೆ ಅಚೀವ್ಮೆಂಟ್ ಅಂತ ಕರೀತಾರೆ.
ದ್ರೋಣಾಚಾರ್ಯ ಏನಂದಿದ್ರು ಏಕಲವ್ಯಗೆ? ದ್ರೋಣಾಚಾರ್ಯ ಏನಂದಿದ್ರು? ಗೆಟ್ ಔಟ್ ಅಂದಿದ್ರು. ಒನ್ ಫೈನ್ ಡೇ ಅದೇ ದ್ರೋಣಾಚಾರ್ಯರು ಯಾರಿವನು ಅಂತ ಅಡವಿಯೊಳಗಡೆ ಹುಡುಕೊಂಡು ಬಂದರು. ಹಾಗೆ ಏಕಲವ್ಯ ಬೆಳೆದ. ಇದು ಏನು ತೋರಿಸ್ತದೆ ಅಂದರೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ, ಶ್ರದ್ಧೆಯಿಂದ ಪ್ರಯತ್ನ ಮಾಡಿದರೆ ಎಲ್ಲರೂ ಗೆಲ್ಲಬಹುದು ಅನ್ನೋದಕ್ಕೆ ಏಕಲವ್ಯನೇ ಮಾದರಿ. ಅಂಥ ಸಂಸ್ಥೆಯಲ್ಲಿ ನೀವು ಕಲಿತಾ ಇದ್ದೀರಿ, ಪ್ರಥಮ PUCಗೆ ಬಂದಿದ್ದೀರಿ. ಇಲ್ಲಿ ಒಳ್ಳೆಯ ಸೌಲಭ್ಯಗಳಿದೆ. ಅವ್ರು ಹೇಳಿರೋ ಪ್ರಕಾರ ಒಂದೊಂದು ಸಬ್ಜೆಕ್ಟ್ಗೆ ಇಬ್ಬಿಬ್ಬರು ಇನ್ಸ್ಟ್ರಕ್ಟರ್ ಇದ್ದಾರೆ, ಇಬ್ಬಿಬ್ಬರು ಲೆಕ್ಚರ್ಸ್ ಇದ್ದಾರೆ. ಯು ಆರ್ ವೆರಿ ಲಕ್ಕಿ. ಇಲ್ಲಿ ಸಿಗುವಂಥ ಅವಕಾಶಗಳನ್ನೆಲ್ಲ ಸದ್ವಿನಿಯೋಗ ಮಾಡಿಕೊಂಡು ಸಮಯನ ಸರಿಯಾಗಿ ಬಳಸಿಕೊಂಡ್ರೆ ನೀವೆಲ್ಲರೂ ಗೆಲ್ತೀರಿ ಅನ್ನೋ ಆಶಾವಾದವನ್ನು ವ್ಯಕ್ತಪಡಿಸಿ ಪ್ರಥಮ PUCಗೆ ಕಲಿಯೋದಕ್ಕಾಗಿ ಇಲ್ಲಿ ಬಂದಿರುವಂಥ ನಿಮ್ಮೆಲ್ಲರನ್ನು ನಾನು ಕಾರ್ಯಕ್ರಮದ ಅತಿಥಿಯಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಾನು ಒಂದು ತಿಂಗಳಾಯಿತು ನನಗೆ ಪ್ರೋಗ್ರಾಮಿಗೆ ಬರಬೇಕು ಅಂತ ಹೇಳಿ, 25ನೇ ತಾರೀಕು ಅಂತ ನಾನು ಕೇಳಿದೆ. ಹೋದ ವಾರ ಫೋನ್ ಮಾಡಿದಾಗ ಪ್ರಿನ್ಸಿಪಲ್ಗೆ, ಏನು ಹೆಸರು ಇಟ್ಟಿದ್ದೀರಿ ಪ್ರೋಗ್ರಾಮ್ಗೆ? ಏನು ಹೆಸರು? ಭಾಳ ಕಡೆ ಈಗಂತೂ ಪ್ರೋಗ್ರಾಮ್ಗೆ ವೆರೈಟಿ ಹೆಸರು ಇಡ್ತಾರೆ. ಹೆಸರು ಕೇಳಿನ ಬೀಳಬೇಕು. ಬೀಳೋದಂದ್ರೆ ಗೊತ್ತಿದೆ ನಿಮಗೆ? ಬೋಲ್ಡ್ ಆಗೋದು. ನಾನು ಕೇಳಿದೆ ಪ್ರಿನ್ಸಿಪಲ್, ಭಾಳ ಮೆತ್ತಗೆ ಮಾತಾಡ್ತಾರೆ ಪ್ರಿನ್ಸಿಪಲ್, ಖರೆ ಕೆಲಸ ಚಲೋ ತೊಗೋತಾರೆ ಗೊತ್ತಾತ. ಥೋಡೆ ಮಂದಿ ಮೆತ್ತಗೆ ಮಾತಾಡಿ ಕೆಲಸ ತೊಗೋತಾರೆ, ಥೋಡೆ ಮಂದಿ ಭಾಳ ಮಾತಾಡ್ತಿರ್ತಾರೆ, ಕೆಲಸನ ಆಗೋದಿಲ್ಲ. ಸರಿ, ಏನು ಹೆಸರು ಇಟ್ಟಿದ್ದೀರಿ? ನಮ್ದೇನು ಭಾಳ ವಿಶೇಷ ಇರಂಗಿಲ್ರಿ, ಹಂಗೆ ಸುಮ್ಮನೆ ಮಾಡ್ತೀವಿ. ಹಂಗೆ ಸುಮ್ಮನೆ ಮಾಡೋದ ಇದೆಲ್ಲ ಹಂಗೆ ಸುಮ್ಮನೆ ಮಾಡಿದ್ರೆ ಆಗ್ತದೆ. ಟೀಕ್ ಹೈ, ಹೆಸರದ ಏನು ಇಟ್ಟಿರಿ ಅದನ್ನಾರ ಕೃಪಾ ಮಾಡಿರಿ, ನಾ ಬರ್ಕೋತೀನಿ ಅಂತ ಕೇಳಿದೆ. ಮುಂಜಾನೆ ಒಳಗೆ ಹೇಳ್ತೀನಿ ಅಂದ್ರು ಅವರು. ವಾಹ್, ಕಡೆಗೆ ನನ್ನ ಮೊಬೈಲ್ ಒಳಗಡೆ ಇನ್ವಿಟೇಷನ್ ಬಂತು. ಪ್ರೋಗ್ರಾಮ್ ನೇಮ್ ನೋಡಿದೆ ನಾನು, ಏಕಲವ್ಯ ಕಲರವ. ಈಗ ರುಪಜರ ನೀವು ಹವಾ ಹಾಕಿದ್ರೆ ಹೆಂಗೆ ಮೇಲೆ ಇರ್ತೀರಿ ಅಂತ ಗೊತ್ತಿತ್ತು ನೀವು. 20 ವರ್ಷ ಆತಲ್ಲ ಮಾಸ್ತರ್ ಆಗಿ. ಪಾಪ ಅವಂಗೆ IIT ಸಿಕ್ಕೈತಿ, ಅವಾಗೂ ಚಪ್ಪಾಳೆ ಹೊಡಿಲಿಲ್ಲ. ಆಕಿದು ಇದನ್ನ ಬಂದಾಗಿಬಿಡ್ತು, ಡ್ಯಾನ್ಸ್ ಮಾಡುವಾಗ ಹಾಡ ಬಂದಾತು. ಆಕಿ ನಿಂತಿದ್ರು, ಆಮೇಲೆ ಕುಣಿದ್ರು, ಅವಾಗೂ ಚಪ್ಪಾಳೆ ಹೊಡಿಲಿಲ್ಲ ನೀವು. ಈಗ ನೀವು ಚಲೋ ಅಂತ ಹೇಳಕತ್ತಿಲ್ಲ, ನಿಮ್ಗೆ ಹೆಂಗಾಗೈತಿ ನೋಡಿ, ಎಲ್ಲರೂ ಸೆಟದು ಕುಂತೀರಿ. ಚಲೋ, ಗುಡ್. ಏಕಲವ್ಯ ಕಲರವ. ಕಲರವ ಅಂದರೆ ಏನು ಗೊತ್ತಾ? ಪ್ರೊಬೆಬಲಿ ನಿಮ್ಗೆ ಗೊತ್ತಿರ್ತದೆ. ಕಲರವ ಅಂದರೆ ಪಕ್ಷಿಗಳ ಚಿಲಿಪಿಲಿ ದನಿ, ಇಂಪಾದ ಧ್ವನಿ, ಸುಮಧುರ ಶಬ್ದ. ಪಿನಿಕ್ಸ್ ಅಂತ ಒಂದು ಬರ್ಡ್ ಇದೆ, ನಿಮಗೆ ಗೊತ್ತಿರಬೇಕು. ಪಿನಿಕ್ಸ್, ಆ ಪಕ್ಷಿದ ವೈಶಿಷ್ಟ್ಯ ಏನು ಅಂದರೆ ಎಷ್ಟೇ ಅಡಚಣೆ ಇದ್ರೂ ಮೇಲೆ ಹಾರೋದು. ಅದು ಯಾವಾಗೂ ಕೆಳಗೆ ಹಾರೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಗಿಡುಗ ಇದೆ, ನಿಮ್ಗೆ ಗೊತ್ತಿರಬೇಕು. ಬೇರೆ ಪಕ್ಷಿಗಳು ಮೋಡಗಳ ಅಡಚಣೆ ಮಾಡೋ ಕಾಲಕ್ಕೆ ಧೋ ಅಂತ ಮಳೆ ಸುರಿಯೋದಕ್ಕೆ ಚಾಲೂ ಮಾಡಿದರೆ ಎಲ್ಲಿ ಮಳೆ ನೀರು ಬಡಿಯೋದಿಲ್ವೋ ಅಲ್ಲಿ ಹೋಗಿ ಕೂಡೋದಕ್ಕೆ ಪ್ರಯತ್ನ ಮಾಡ್ತವಂತೆ. ಆದರೆ ಗಿಡುಗ ಹಂಗಲ್ಲ, ಮಳೆ ನೀರನ್ನು ಸುರಿಸೋ ಮೋಡಗಳ ಮೇಲೆ ಹೋಗಿ ಹಾರ್ತದಂತೆ ಗಿಡುಗ. ಹಾಗೆ ನಾವು ಯಾವಾಗಲೂ ಅಡಚಣೆಗಳನ್ನು ಮೆಟ್ಟಿ ನಿಲ್ಲೋದನ್ನು ಕಲಿತ್ರೆ ವಿ ವಿಲ್ ಬಿಕಮ್ ವಿನ್ನರ್ಸ್. ವಿನ್ನಿಂಗ್ ಈಸ್ ವೆರಿ ಈಸಿ. ಡೆಫಿನೆಟ್ಲಿ ಅವ ಭಾಳ ಖುಷಿ ಆಯಿತು. ನಾನೇ ಹೇಳಿದೆ ಅವನಿಗೆ, ನೀನು ಮಾತಾಡಪ್ಪ, ಅದೊಂದು ಮೋಟಿವೇಶನ್ ಆಗುತ್ತೆ. ಅವ ಹೇಳಿದ ಶಬ್ದ ಅಕ್ಷರಶಃ ಸತ್ಯ. ಅದೇನು ಮೌಂಟ್ ಎವರೆಸ್ಟ್ ಅಲ್ಲ, ಯಾವುದೂ ಮೌಂಟ್ ಎವರೆಸ್ಟ್ ಅಲ್ಲ. ಒಬ್ಬ ಮನುಷ್ಯ ಏನನ್ನಾದರೂ ಸಾಧಿಸಬೇಕು ಅಂತ ಕನಸು ಕಂಡ್ರೆ ಆ ಕನಸಿಗೆ ಪೂರಕವಾದ ಪ್ರಯತ್ನವನ್ನು ಮಾಡಿದರೆ ಏನು ಬೇಕಾದ ಸಾಧಿಸ್ಬೋದು. ರಿಮೆಂಬರ್ ದಿಸ್ ವರ್ಡ್, ಏನು ಬೇಕಾದ ಸಾಧಿಸ್ಬೋದು. ನಿಮ್ಮ ಬ್ಯಾಕ್ಗ್ರೌಂಡ್ ಏನು, ನಿಮ್ಮ ಅವ್ವ ಅಪ್ಪ ಏನು ಮಾಡ್ತಾರೆ, ನೀನು ಕನ್ನಡ ಮೀಡಿಯಂ ಕಲ್ತಿದೆಯೋ ಇಂಗ್ಲೀಷ್ ಮೀಡಿಯಂ ಕಲ್ತಿದೆಯೋ, ನೀನು ಹಳ್ಳಿಯವನೋ ಪಟ್ಟಣದವನೋ ಹುಡುಗಿನೋ ಹುಡುಗನೋ, ನೆವರ್ ಮ್ಯಾಟರ್ಸ್. ನೆವರ್ ಮ್ಯಾಟರ್ಸ್. ದ ಓನ್ಲಿ ಥಿಂಗ್ ಈಸ್ ಮೈಂಡ್ ಸೆಟ್. ಮನಸ್ಥಿತಿ ಬಹಳ ಮುಖ್ಯ. ನಾವು ಪರಿಸ್ಥಿತಿನ ಗಮನಿಸಿಕೊಂಡು ಕೂತೆವು ಅಂದರೆ ಯಾವ ಕಾರಣಕ್ಕೂ ಗೆಲ್ಲೋದಿಲ್ಲ. ನಾವು ಹಳ್ಳಿಯವರೇ ಇರಲಿ, ಗುಡಿಸಲದೊಳಗಡೆ ವಾಸ ಮಾಡಲಿ, ಊಟ ಮಾಡೋದಕ್ಕೆ ಒಳ್ಳೆ ಅನ್ನ ಇಲ್ಲ, ಮೈ ಮೇಲೆ ಹಾಕೊಳ್ಳೋದಕ್ಕೆ ಒಳ್ಳೆ ಬಟ್ಟೆ ಇಲ್ಲ, ವಾಸ ಮಾಡೋದಕ್ಕೆ ಒಳ್ಳೆ ಮನೆ ಇಲ್ಲದೆ ಇದ್ರೂ ಕೂಡ ಎದೆಯೊಳಗಡೆ ಛಲ ಇತ್ತು ಅಂದರೆ, ಗೆಲ್ಲಲೇಬೇಕು ಅನ್ನುವ ಗೀಳು ಇತ್ತು ಅಂದರೆ ನಮ್ಮನ್ನ ಗೆಲ್ಲೋದ್ರಿಂದ ತಡೆಯೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾರಿಗೂ ಸಾಧ್ಯ ಇಲ್ಲ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ,
Winners don't do different things, they do things differently. ಸರಿ ಕೇಳಿಸ್ಕೊಳ್ಳಿ. Winners don't do different things, they do things differently. ಗೆದ್ದವ್ರಿಗೂ ಮತ್ತು ಸೋತವ್ರಿಗೂ ಏನು ವ್ಯತ್ಯಾಸ ಇರುತ್ತೆ ಅಂದರೆ, ಶಾರೀರಿಕವಾಗಿ ಎಲ್ಲರೂ ಸೇಮ್ ಇರ್ತಾರೆ. ಅವಂಗೂ 2 ಕಿವಿ, ಇವಂಗೂ 2 ಕಿವಿ, ಅವಂಗೂ 2 ಕೈ, ಇವಂಗೂ 2 ಕೈ, ಅವಂಗೂ ಅದೇ ಸಿಲೆಬಸ್, ಇವಂಗೂ ಇದೇ ಸಿಲೆಬಸ್, ಅವಂಗೂ ಅದೇ ಎಕ್ಸಾಮ್, ಇವಂಗೂ ಇದೇ ಎಕ್ಸಾಮ್. ಆದರೆ ಒಬ್ಬ ಗೆಲ್ತಾನೆ, ಒಬ್ಬರು ಸೋಲ್ತಾರೆ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಅಂಡ್ ಫೇಲ್ಯೂರ್? ಗೆಲ್ಲಬೇಕು ಅನ್ನೋ ಆಸೆ ಇದ್ರೆ ಇಂಥ ಸೂಕ್ಷ್ಮಗಳನ್ನು ಬೆನ್ನು ಹತ್ತಬೇಕು. ಈತನು ಕೂಡ ಇದೇ ಕಾಲೇಜಲ್ಲಿ ಓದಿದ್ದಾನೆ, ಈತನ ಕ್ಲಾಸ್ಮೇಟ್ಸ್ ಕೂಡ ಇದೇ ಕಾಲೇಜಲ್ಲಿ ಓದಿದ್ದಾರೆ. ಇವನಿಗೆ ಸಕ್ಸಸ್ ಸಿಕ್ಕಿದೆ, ಅವರಿಗೆ ಸಕ್ಸಸ್ ಸಿಕ್ಕಿಲ್ಲ. ಈ ಎಕ್ಸಾಮ್ ಗೆದ್ದಿದ್ದಾನೆ ಅನ್ನೋ ಮಾತ್ರಕ್ಕೆ ಅವರು ನಿರುಪಯುಕ್ತ ಅಂತ ಅರ್ಥ ಅಲ್ಲ. ದ ಮ್ಯಾಟರ್ ಹೌ ವಿ ಡೀಲ್ ವಿತ್ ದ ಥಿಂಗ್, ಹೆಂಗೆ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ನಾವು ಯಾರಾದರೂ ಗೆದ್ರೆ ಏನು ಮಾಡ್ತೀವಿ? ನಮ್ಮ ಹಣೆಯಾಗ ಬರೆದಿಲ್ಲ, ಅವ್ರ ಹಣೆಯಾಗ ಬರೆದಿತ್ತು, ದೇವ್ರು ಅವ್ರಿಗೆ ಕೃಪಾ ಮಾಡಿದ, ನಮಗೆ ಕೃಪಾ ಮಾಡಲಿಲ್ಲ, ಲಕ್ ಅನ್ನೋದು ನಮ್ಮ ಹತ್ರ ಇಲ್ವೇ ಇಲ್ಲ ಅಂತೀವಿ. ನೋ, ಇದು ಜಗತ್ತಿನ ಅತ್ಯಂತ ದೊಡ್ಡ ಸುಳ್ಳು. ಯಾರಾದರೂ ನನ್ನ ಹಣೆಯಲ್ಲಿ ಲಕ್ ಇಲ್ಲ, ದೇವ್ರು ನನ್ನ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವರು ಜಗತ್ತಿನ ಅತ್ಯಂತ ದೊಡ್ಡ ಸುಳ್ಳುಗಾರ. ಲಕ್ಕಿಂದ ಗೆಲ್ತೀವಿ ಅನ್ನೋದೇ ದೊಡ್ಡ ಸುಳ್ಳು. ಗೆಲುವು ಪ್ರಯತ್ನಕ್ಕೆ ಮಾತ್ರ ಒಲಿತದೆ, ಪರಿಶ್ರಮಕ್ಕೆ ಮಾತ್ರ ಒಲಿತದೆ. ದೇರ್ ಇಸ್ ನೋ ಲಕ್ ಎಟ್ ಆಲ್. ಲಕ್ ಅಂದ್ರೆ ಏನು ಅರ್ಥ ಗೊತ್ತಾ? ಭೂತಕಾಲದ ಪ್ರಯತ್ನವೇ ಲಕ್. ಹಿಂದೆ ನಾವು ಮಾಡಿದ ಎಲ್ಲಾ ಪ್ರಯತ್ನ ಒಟ್ಟಾಗಿ ನಮ್ಮ ಮುಂದೆ ಬಂದು ನಿಲ್ಲುತ್ತಲ್ಲ, ಅದಕ್ಕೆ ಯಶಸ್ಸು ಅಂತ ಕರೀತಾರೆ. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಅಂಡ್ ಫೇಲ್ಯೂರ್. ಸೋತವರಿಗೂ ಮತ್ತು ಗೆದ್ದವರಿಗೂ ವ್ಯತ್ಯಾಸ ಏನು ಅಂದ್ರೆ, ಸೋತವರು ಸದಾಕಾಲ ನೆಪ ಹೇಳ್ತಾ ಇರ್ತಾರೆ, ಗೆದ್ದವರು ಸದಾಕಾಲ ನೆಪಗಳನ್ನ ಸುಟ್ಟು ಹಾಕ್ತಾ ಇರ್ತಾರೆ. ಸೋತವ್ರು ಏನು ಹೇಳ್ತಾರೆ? ಹಣೆ ಬರಹ ಸರಿ ಇಲ್ಲ, ನಾವು ಬಡವರಿದ್ದೀವಿ, ನಾವು ಹಳ್ಳಿಯವರಿದ್ದೀವಿ, ನಮ್ಮ ಅಪ್ಪ ಕಲ್ತಿಲ್ಲ, ನಮ್ಮ ಅವ್ವ ಕಲ್ತಿಲ್ಲ, ನಮ್ಮ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳ್ತಿರ್ತಾರೆ. ಗೆದ್ದವರು ಏನು ಮಾಡ್ತಾರೆ? ಇದನ್ನೆಲ್ಲ ಮೀರಿ ರಣಬೇಟೆ ಆಡೋದು ಹೇಗೆ ಅಂತ ಹುಡುಕ್ತಿರ್ತಾರೆ. ದೇ ಆರ್ ರಣಬೇಟೆಗಾರ, ದೇ ಆರ್ ಹಂಟರ್ಸ್. ದೇ ನೋ ಹೆಂಗೆ ನಾವು ಗೆಲುವನ್ನ ಪಡಿಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಏನು ಹೇಳೋದಿಲ್ಲ ಅವರು. ನಾನು ಇನ್ನೊಂದು ಕೊಟೇಶನ್ ಓದಿದ್ದೆ ಇಂಗ್ಲಿಷ್ನಲ್ಲಿ. ಲೂಸರ್ಸ್ ಫೋಕಸ್ ಆನ್ ವಿನ್ನರ್ಸ್ ವೈಲ್ ವಿನ್ನರ್ಸ್ ಫೋಕಸ್ ಆನ್ ವಿನ್ನಿಂಗ್. ಹಿಂಗಿದೆ ನೋಡಿ ಮಾತು. ಸೋತವ್ರು ಏನು ಮಾಡ್ತಿರ್ತಾರೆ? ಗೆದ್ದವ್ರು ಮಾರಿ ನೋಡ್ತಿರ್ತಾರೆ. ಗೆಲ್ಲವ್ರು ಏನು ಮಾಡ್ತಿರ್ತಾರೆ? ಗೆಲ್ಲೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಮಾತ್ರ ಫೋಕಸ್ ಮಾಡ್ತಿರ್ತಾರೆ. ಫೋಕಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಂದು ಮಾತಿದೆ ಇಂಗ್ಲಿಷ್ನಲ್ಲಿ, ಲೂಸರ್ಸ್ ಡ್ವೆಲ್ ಆನ್ ವಾಟ್ ಸಕ್ಸಸ್ಫುಲ್ ಪೀಪಲ್ ಆರ್ ಡೂಯಿಂಗ್. ಸೇಮ್ ಕೊಟೇಶನ್. ಅವ ಹಂಗೆ ಮಾಡಿದ್ರು ನೋಡ್ಲಿ, ಅವನು ಬ್ಯಾನರ್ ಹಾಕ್ಯಾರ. ನಿಂದು ಯಾವಾಗ ಬ್ಯಾನರ್ ಹಾಕೋದು? ಯಪ್ಪ 600, ನಮ್ಮ ಹಳ್ಳಿಲಿ ಒಬ್ಬ ಹುಡುಗ ನಿನ್ನೆ 653 ತಗೊಂಡಿದ್ದಾನೆ. ಇಡೀ ಬೆಳಗಾವಿ ಡಿಸ್ಟ್ರಿಕ್ಕಿಗೆ ನೀಟಲ್ಲಿ ಟಾಪರ್. ಸ್ವಯಂ ಬಾಕಳೆ ಅಂತ ಅವನ ಹೆಸರು. ಅವೇನು ದೊಡ್ಡ ಯೂನಿವರ್ಸಿಟಿಯಾಗಿ ಓದಿಲ್ಲ, ದೊಡ್ಡ ಸಿಟಿ ಒಳಗೆ ಓದಿಲ್ಲ, ಹಳ್ಳಿಯಾಗ ಓದ್ಯಾರ. ನಾ ಕೇಳಿದೆ, ಸ್ವಯಂ ನನ್ನ ಹತ್ರ ಬಂದಿದ್ದ, ಸರ್ ನಾನು ನೀಟ್ ಕ್ರ್ಯಾಕ್ ಮಾಡಿದೆ, ಮತ್ತು ಮೋರೋವರ್ ಐ ಆಮ್ ಟಾಪರ್ ಟು ದಿ ಬೆಳಗಾವಿ ಡಿಸ್ಟ್ರಿಕ್ಸ್, ನಿಮ್ಮ ಆಶೀರ್ವಾದ ರೀ. ನಾ ಹುಚ್ಚ ಸುಳ್ಳು ಹೇಳ್ತೀಯಲ್ಲೋ? ನಾ ಆಶೀರ್ವಾದ ಮಾಡಿದ್ರೆ ಯಾರ ಟಾಪರ್ ಆಗ್ತಾರ? ಹಗಲು ರಾತ್ರಿ ಕೂತಿಯಪ್ಪ, ಊಟ ನಿದ್ದೆ ಬಿಟ್ಟಿಯಪ್ಪ, ಕನಸು ಬೆನ್ನು ಹತ್ತಿಯಪ್ಪ, ಆದ್ರಿಂದ ನೀನು ಗೆದ್ದಿಯಪ್ಪ. ನೀನು ಯಾರ ಆಶೀರ್ವಾದದಿಂದ ಗೆದ್ದಿಲ್ಲ ಅಂತ ಹೇಳಿದೆ ನಾನು. ಅಲ್ಲ, ಬನ್ನಿ ಬೇಕಾದ್ರೆ ಎಲ್ಲ ಕಡೆ ಹೋಗೋಣ. ಆಶೀರ್ವಾದ ಮಾಡಿ ಯಾರಾದರೂ ಟಾಪರ್ ಆಗ್ತಾರ? ಆಗುತ್ತಾ? ಈಗ ನಾನು ನಿಮಗೆ ವೆಲ್ ವಿಶ್ ಮಾಡ್ತೀನಪ್ಪ, ನೀವು ಎಲ್ಲರೂ PSI ಆಗ್ರಿ ಅಂತ. ಆಗ್ತೀರಾ? PSI ಆಗ್ತೀರಾ? ಸಾಹೇಬರು ಹೇಳಿದರು, ನಾನು ಸೈನ್ಸ್ ಮಾಡಿದ್ದೆ, PSI. ಸೈನ್ಸ್ ಮಾಡಿ PSI ಆಗಿಲ್ಲ. ಅವರು ಶ್ರಮ ಪಟ್ಟಿದ್ದಾರೆ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಇಡೀ ಊರು ಮಲ್ಕೊಂಡಾಗ ಹಾದಿ ಒಳಗಡೆ ಬಾಜು ನಿಂತು ಓಡಿದ್ದಾರೆ, ತಯಾರಿ ಮಾಡಿದ್ದಾರೆ. ಮೆಹನತ್ ಕಿಯಾ ಹೈ, ಮೆಹನತ್. ಬಿನಾ ಮೆಹನತ್ ಕೋಯಿ ಭಿ ಕಿಂಗ್ ನಹಿ ಹೋ ಸಕ್ತಾ ಹೈ. ಮೆಹನತ್ ಕರ್ನಾ ಚಾಹಿಯೆ, ಮೆಹನತ್. Losers dwell on what successful people are doing, while winners keep their blinders on and focus purely on the win, purely on the target, purely on the goal. That is most important. My dear brothers and sisters, if you want to win, ikade nodru, ikade. If you want to win, if you want to be successful person, you have to cultivate such habits, which habits helps you to
ಹೈಯರ್ ಲೆವೆಲ್ಸ್ ಆಫ್ ಕಾನ್ಶಿಯಸ್ನೆಸ್ ಆ್ಯಂಡ್ ಇಂಟ್ರೆಸ್ಟ್. ಬಹಳ ಜನ ವಿದ್ಯಾರ್ಥಿ ಜೀವನದಲ್ಲಿ ಶಾಲೆಯಲ್ಲಿರೋ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಸಿಲೆಬಸ್ ಇದೆಯೋ, ಪಾಠ ಇದೆಯೋ, ಪ್ರಶ್ನೆ ಉತ್ತರ ಇದೆಯೋ ಅದನ್ನು ಓದಬೇಕು, ಬಾಯ್ಪಾಠ ಮಾಡಬೇಕು, ಎಕ್ಸಾಮ್ ಬರೀಬೇಕು, ಇದಕ್ಕೆ ಜೋತ್ ಬೀಳ್ತಾರೆ. ಅಫ್ಕೋರ್ಸ್ ಅದನ್ನು ಮಾಡಬೇಕು, ಆದರೆ ಅಷ್ಟೇ ವಿದ್ಯಾರ್ಥಿ ಜೀವನ ಅಲ್ಲ. ಹೈಯರ್ ಲೆವೆಲ್ ಆಫ್ ಕಾನ್ಶಿಯಸ್ನ ನಾವು ಬಿಲ್ಡ್ ಮಾಡ್ಕೋಬೇಕು. ಹೈಯರ್ ಲೆವೆಲ್ ಆಫ್ ಕಾನ್ಶಿಯಸ್ನೆಸ್, ಸದಾ ಜಾಗರೂಕ ಇರಬೇಕು. ನಾವು ಗೆಲ್ಲಬೇಕು, ಗೆಲ್ಲೋ ಸಲುವಾಗಿಯೇ ಇಲ್ಲಿ ಬಂದಿದ್ದೀವಿ ಅನ್ನೋದು ನಮ್ಮ ಎದೆಯೊಳಗಡೆ ಛಾಪ್ ಇತ್ತು ಅಂದರೆ, ಎದೆಯೊಳಗಡೆ ಮೂಡಿತ್ತು ಅಂದರೆ ನಾವು ಸೋಲಲ್ಲ. ನಿಮ್ಗೆ ನಾನೊಂದು ನೇಮ್ ಹೇಳಬೇಕು, ಪ್ರೊಬೆಬಲಿ ನಿಮ್ಗೆ ಗೊತ್ತಿರಬೇಕು. ಮಹಾರಾಷ್ಟ್ರದೊಳಗಡೆ ಒಬ್ಬ ಹುಡುಗಿ, ಪ್ರಾಂಜಲ್ ಪಾಟೀಲ್ ಅಂತ ಅವ್ರ ಹೆಸರು.